ಲೋಕಸಭಾ ಕ್ಷೇತ್ರದ ಟಿಕೆಟ್ ಹಂಚಿಕೆ ಇನ್ನು ಕಗ್ಗಂಟಾಗಿಯೇ ಇದೆ ವೀಕ್ಷಕರೇ. ಶಾಕಿರ್ ಸನದಿಗೆ ಟಿಕೆಟ್ ಫೈನಲ್ ಅಂತ ಸಾಮಾಜಿಕ ಜಾಲತಾಣದಲ್ಲಿ ವದಂತಿ ಹರಡ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಕಾಂಗ್ರೆಸ್ ವರಿಷ್ಠರ ಪತ್ರದ ಪ್ರತಿ ಇದೀಗ ಲಭ್ಯವಾಗಿದೆ. ಆದ್ರೆ ನಿಜಕ್ಕೂ ಇದು ಸತ್ಯಾಂಶದ ಸುದ್ದಿಯಾ? ಈ ಕುರಿತು ಸಾಕಷ್ಟು ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಟಿಕೆಟ್ ಕೈ ತಪ್ಪುವ ಆತಂಕದಲ್ಲಿ ಇದೀಗ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರಿದ್ದಾರೆ. ಸಾಕಷ್ಟು ಲಾಭಿಯನ್ನ ನಡೆಸ್ತಾ ಇದ್ದಾರೆ ವಿನಯ್ ಕುಲಕರ್ಣಿ ಅವರು. ಹೈಕಮಾಂಡ್ ಅಂಗಳದಲ್ಲಿ ಅದರಲ್ಲೂ ಸಿದ್ದರಾಮಯ್ಯನವರು ವಿನಯ್ ಕುಲಕರ್ಣಿ ಪರವಾಗಿ ನಿಂತು ಬ್ಯಾಟ್ ಬೀಸ್ತಾ ಇದ್ದಾರೆ. ತಡರಾತ್ರಿಯ ಮಾಜಿ ಸಿಎಂ ಆಗಿರ್ತಕ್ಕಂಥ ಸಿದ್ದರಾಮಯ್ಯರನ್ನ ಇದೀಗ ವಿನಯ್ ಕುಲಕರ್ಣಿ ಅವರು ಭೇಟಿಯಾಗಿದ್ದಾರೆ. ಧಾರವಾಡ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ತನಗೆ ಕೊಡಿಸುವಂತೆ ಈ ಸಂದರ್ಭದಲ್ಲಿ ಪಟ್ಟು ಹಿಡಿದಿದ್ದಾರೆ. ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಸಿದ್ದರಾಮಯ್ಯನವರು ತಂಗಿದ್ದಾರೆ. ಈ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಅವರು ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ತಮ್ಮದೇ ಆದಂತ ಲಾಭಿಯನ್ನ ನಡೆಸ್ತಾ ಇರ್ತಕ್ಕಂಥದ್ದು, ತಮಗೆ ಟಿಕೆಟ್ ಕೊಡಿಸುವಂತೆ ಸಾಕಷ್ಟು ಒತ್ತಡ ಹೇರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈತನ ಮಧ್ಯೆ ಶಾಕೀರ್ ಸನದಿಗೆ ಟಿಕೆಟ್ ಸಿಕ್ಕಿದೆ ಅನ್ನುವಂತ ಒಂದು ಪ್ರತಿ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ನಿಜಕ್ಕೂ ಇದು ಸತ್ಯಾಂಶದ ಸುದ್ದಿಯಾ? ನಿಜಕ್ಕೂ ಶಾಕೀರ್ ಸನದಿಗೆ ಹೈಕಮಾಂಡ್ ಟಿಕೆಟ್ ಕೊಟ್ಟಿದ್ಯಾ? ಗೊತ್ತಿಲ್ಲ. ಈ ಕುರಿತು ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ರೀತಿಯಾಗಿ ಅಧಿಕೃತವಾದಂತಹ ಹೇಳಿಕೆಗಳು ಬರ್ತಾ ಇಲ್ಲ. ಈತನ ಮಧ್ಯೆ ವಿನಯ್ ಕುಲಕರ್ಣಿ ಅವರು ತಮ್ಮದೇ ಆದಂತಹ ಲಾಭಿಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ವಿನಯ್ ಕುಲಕರ್ಣಿ ಅವರು ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟದ ಮುಂಚೂಣಿ ನಾಯಕರಾಗಿ ವಿನಯ್ ಕುಲಕರ್ಣಿ ಅವರು ಗುರುತಿಸಿಕೊಂಡಿದ್ರು. ಇವರ ಪರವಾಗಿ ಗೃಹ ಸಚಿವರಾಗಿರುವಂತಹ ಎಂ ಬಿ ಪಾಟೀಲ್ ಹಾಗೆ ಮಾಜಿ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯನವರು ಸಾಕಷ್ಟು ಲಾಭಿಯನ್ನ ನಡೆಸ್ತಾ ಇದ್ರು, ಬ್ಯಾಟನ್ನ ಬೀಸ್ತಾ ಇದ್ರು ಹೈಕಮಾಂಡ್ ಅಂಗಳದಲ್ಲಿ. ಆದ್ರೆ ಈಗ ವಿನಯ್ ಕುಲಕರ್ಣಿ ಅವರಿಗೆ ನಿಜಕ್ಕೂ ಧಾರವಾಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಿಗುತ್ತಾ ಅನ್ನೋದೊಂದು ಪ್ರಶ್ನೆ ಸಹಜವಾಗಿ ಉದ್ಭವಿಸ್ತದೆ. ಬಿಜೆಪಿ ಅಭ್ಯರ್ಥಿಯಾಗಿ ಪ್ರಹ್ಲಾದ್ ಜೋಶಿ ಅವರು ಈಗಾಗಲೇ ಅಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಇವರಿಗೆ ಪ್ರಬಲ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಯಾರನ್ನ ಕಣಕ್ಕಿಳಿಸುತ್ತೆ? ಈ ಒಂದು ಪ್ರಶ್ನೆ ಇದೀಗ ಉದ್ಭವಿಸ್ತಾ ಇದೆ. ಎಸ್ ವೀಕ್ಷ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ಯಲ್ಲಪ್ಪ ಸೋಲಾರ್ಗೊಪ್ಪ ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಯಲ್ಲಪ್ಪ, ಒಂದ್ ಕಡೆ ಶಾಕೀರ್ ಸನದಿಗೆ ಟಿಕೆಟ್ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ, ಒಂದು ಪ್ರತಿ ಸಹ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಈತನ ಮಧ್ಯೆ ವಿನಯ್ ಕುಲಕರ್ಣಿ ಅವರು ತಮ್ಮದೇ ಆದಂತ ಲಾಭಿಯನ್ನು ಸಹ ಮುಂದುವರಿಸಿರ್ತಕ್ಕಂಥದ್ದು. ಯಲ್ಲಪ್ಪ, ಶಿವಶಂಕರ್, ಧಾರವಾಡ ಲೋಕಸಭಾ ಏನು ಕೈ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಹೈಕಮಾಂಡ್ಗೆ ಒಂದು ದೊಡ್ಡ ತಲೆನೋವಾಗಿದೆ. ಇದರ ಬೆನ್ನಲ್ಲೇ ನಿನ್ನೆ ಒಂದು ಎಐಸಿಸಿಯ ಜನರಲ್ ಸೆಕ್ರೆಟರಿ ಆದಂತ ಮುಕುಲ್ ವಾಸ್ನಿಕ್ ಅನ್ನೋರು ಒಂದು ಸಹಿ ಇರುವಂತಹ ಒಂದು ಶಾಕೀರ್ ಸನದಿಗೆ ಟಿಕೆಟ್ ಅನ್ನುವಂತ ಒಂದು ನಕಲಿ ಪ್ರತಿ ಸಹಿತ ನಿನ್ನೆಯಿಂದ ಇವತ್ತಿನವರೆಗೂ ಸಹಿತ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇದರ ಸಂಬಂಧಪಟ್ಟಂಗೆ ಶಾಕೀರ್ ಸನದಿ ಅವರೇ ಒಂದು ಟ್ವೀಟ್ ಮಾಡಿರೋದು, ಇದು ನಕಲಿ ಪ್ರತಿ, ಇದನ್ನ ಯಾರು ನಂಬಲಿಕ್ಕೆ ಹೋಗ್ಬಿಡಿ, ಇನ್ನು ಧಾರವಾಡ ಅಭ್ಯರ್ಥಿ ಯಾರಾಗ್ಬೇಕು ಅನ್ನೋದು ಒಂದು ಫೈನಲ್ ಆಗಿಲ್ಲ ಅನ್ನೋ ಒಂದು ಮಾತನ್ನು ಸಹಿತ ಅವರು ಇದು ಟ್ವೀಟ್ ಮುಖಾಂತರ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಇವತ್ತು ಏನು ಹುಬ್ಬಳ್ಳಿಯಲ್ಲಿ ಸಿದ್ದರಾಮಯ್ಯ ಏನು ವಾಸ್ತವ್ಯ ಮಾಡಿದ್ದಾರೆ, ಅವರಿಗೆ ಹೋಗಿ ಏನು ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅಂದ್ರೆ ಲಿಂಗಾಯತ ಸಮುದಾಯದ ಮುಖಂಡ, ಲಿಂಗಾಯತ ಹೋರಾಟದಲ್ಲಿ ಸಾಕಷ್ಟು ಗುರುತಿಸಿಕೊಂಡಂತಹ ವಿನಯ್ ಕುಲಕರ್ಣಿ ಅವರು ನಿನ್ನೆ ರಾತ್ರಿ ಈ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಹೋಗಿ ನನಗೆ ಟಿಕೆಟ್ ಕೊಡಿಸಿ ಅಂತ ಹೇಳಿ ದುಂಬಾಲು ಬಿದ್ದಾರೆ. ಹೀಗಾಗಿ ಈ ಒಂದು ಏನು ಕ್ಷೇತ್ರ ಏನಿದೆ ಧಾರವಾಡ ಲೋಕಸಭಾ ಕ್ಷೇತ್ರ ಹೈಕಮಾಂಡ್ಗೆ ಒಂದು ದೊಡ್ಡ ಕಟ್ಟುಂಟಾಗಿದೆ. ಯಾಕೆಂತಂದ್ರೆ ಒಂದು ಕಡೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕಾ, ಇನ್ನೊಂದು ಕಡೆ ಲಿಂಗಾಯತ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕಾ ಅನ್ನೋದು ಕಗ್ಗಂಟಾಗಿದೆ. ಇವತ್ತು ಅಂತಿಮವಾಗುತ್ತೆ, ಯಾರಿಗೆ ಟಿಕೆಟ್ ನೀಡಬೇಕು ಅನ್ನೋದು ಇವತ್ತು ಅಂತಿಮವಾಗಲಿದೆ. ಶಿವಶಂಕರ್, ಓಕೆ ಯಲ್ಲಪ್ಪ, ಈಗ ಒಂದ್ ಕಡೆ ಬಿಜೆಪಿಯಿಂದ ಪ್ರಹ್ಲಾದ್ ಜೋಶಿ ಅವರ ಕಂಟೆಸ್ಟ್ ಪಕ್ಕಾ ಆಗಿದೆ. ಈತನ ಮಧ್ಯೆ ಈ ರೀತಿಯಾದಂತಹ ಗೊಂದಲಗಳು ಕಾಂಗ್ರೆಸ್ ಪಾಳೆಯದಲ್ಲಿ ಯಾವ ರೀತಿಯಾದಂತಹ ಸಂದೇಶ ರವಾನಿಸ್ತಾ ಇದೆ ಅನ್ನುವಂಥದ್ದು, ಕಾಂಗ್ರೆಸ್ಗೆ ಯಾವ ರೀತಿಯಾದಂತಹ ನಕಾರಾತ್ಮಕ ಬೆಳವಣಿಗೆಗೆ ಇದು ಪೂರಕವಾಗ್ತಾ ಇದೆ ಅಂತ ಯಲ್ಲಪ್ಪ? ಶಿವಶಂಕರ್, ಈಗಾಗಲೇ ಅಂತಂದ್ರೆ ಸಂಸ್ಥಾ ಪ್ರಹ್ಲಾದ್ ಜೋಶಿ ಅವರು ಒಂದು 3 ಬಾರಿ ಇದೇ ಒಂದು ಕ್ಷೇತ್ರದಿಂದ ಆಯ್ಕೆ ಆಗಿರೋದು. ಈಗ 4ನೇ ಬಾರಿ ಅಂದ್ರೆ ಈ ಒಂದು ಲೋಕಸಭಾ ಚುನಾವಣೆಗೆ ಈಗಾಗಲೇ ಅವರು 3ನೇ ತಾರೀಕು ಅಂದ್ರೆ ನಾಡಿದ್ದು ನಾಮಪತ್ರ ಸಲ್ಲಿಸಲಿಕ್ಕೆ ಒಂದು ಎಲ್ಲ ರೀತಿಯಾಗಿ ಒಂದು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅದರ ಬೆನ್ನಲ್ಲೇ ಇನ್ನು ಕೈ ಅಭ್ಯರ್ಥಿ ಯಾರಾಗ್ಬೇಕು ಅಂತೇಳಿ ಇನ್ನು ಹೈಕಮಾಂಡ್ ಹುಡುಕಾಟದಲ್ಲಿರುವಾಗಲೇ ಒಂದು ಸಂಸದ ಪ್ರಹ್ಲಾದ್ ಜೋಶಿ ಅವರು ಒಂದು ಸುತ್ತಿನ ಪ್ರಚಾರವನ್ನ ಕ್ಷೇತ್ರದಲ್ಲಿ ಅಂದ್ರೆ 8 ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸುತ್ತಿನ ಪ್ರಚಾರ ಮುಗಿಸಿದ್ದಾರೆ. ಹೀಗಾಗಿ ಏನು ಇನ್ನು ಈ ಕಾಂಗ್ರೆಸ್ಗೆ ಇನ್ನು ಟಿಕೆಟ್ ಯಾರನ್ನೋದು ಫೈನಲ್ ಆಗಿಲ್ಲ. ಇನ್ನು ಮೇಲೆ ಅವರು ಹೇಗೆ ಪ್ರಚಾರ ಮಾಡ್ತಾರೆ ಮತ್ತು ಅದರಲ್ಲಿ ಈಗ ಒಂದು ಕಡೆ ಶಾಕೀರ್ ಸನ್ನಿಧಿಗೆ ಒಂದು ಟಿಕೆಟ್ ಆಗಿದೆ ಅಂತ ಒಂದು ನಕಲಿ ಪ್ರತಿಯೊಂದು ಹರಿದಾಡ್ತಾ ಇದೆ. ಅದು ಅಲ್ಲದೆ ವಿನಯ್ ಕುಲಕರ್ಣಿ ಹೈಕಮಾಂಡ್ಗೆ ಅಂದ್ರೆ ಈ ಕಾಂಗ್ರೆಸ್ ಮುಖಂಡರಿಗೆ ಒಂದು ಬೆನ್ನು ಬಿದ್ದಿರೋದು, ನನಗೆ ಟಿಕೆಟ್ ಕೊಡಿಸಿ ಅಂತೇಳಿ. ಇದರಿಂದ
ಸಾಕಷ್ಟು ಈ ಗೊಂದಲ ಉಂಟಾಗಿದೆ. ಯಾಕಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲೇ ಗೊಂದಲ ಆಗಿದೆ. ನಾವು ಯಾರು ಕಡೆ ಪ್ರಚಾರ ಮಾಡಬೇಕು, ಪಕ್ಷದ ಪರ ಪ್ರಚಾರ ಮಾಡ್ಬೇಕಾ ಅಥವಾ ಲಿಂಗಾಯತ ಸಮುದಾಯದ ಕಡೆ ಪ್ರಚಾರ ಮಾಡ್ಬೇಕಾ ಅಂತೇಳಿ ಒಂದು ಕಾರ್ಯಕರ್ತರೇ ಒಂದು ಗೊಂದಲದಲ್ಲಿದ್ದಾರೆ. ಶಿವಶಂಕರ್, ರೈಟ್, ಓಕೆ ಅಲ್ಲಪ್ಪ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಎಷ್ಟೇ ಬ್ಯುಸಿ ಇದ್ರು, ಏನೇ ಕೆಲಸಗಳಿದ್ರು, ಫಸ್ಟ್ ಹೋಗಿ ಎಲ್ಲರೂ ತಪ್ಪದೆ ಮತ ಚಲಾಯಿಸಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ. ನಮ್ಮ ಸರ್ಕಾರ ನಮ್ಮ ಹಕ್ಕು. ಸೊ ಹಾಗಾಗಿ MP ಎಲೆಕ್ಷನ್ಸ್ ಬರ್ತಾ ಇದೆ, ನಾನು ವೋಟ್ ಮಾಡ್ತಾ ಇದ್ದೀನಿ, ನೀವು ಸಹ ವೋಟ್ ಮಾಡಿ ಈ ಒಂದು ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಕೊಡಿ. TV5 ಅಭಿಯಾನದಲ್ಲಿ ನಾನು ಸಹ ಕೈ ಜೋಡಿಸ್ತಾ ಇದ್ದೀನಿ, ನೀವು ಸಹ ಕೈ ಜೋಡಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ ಚಲಾಯಿಸಿ, ನಮ್ಮ ಮತ ನಮ್ಮ ಹಕ್ಕು. ಇದು TV5 ಕಳಕಳಿ.